ಮಗನ ಕೊಲೆಗೆ ಯತ್ನಿಸಿದ ಆರೋಪಿಯ ಮೇಲೆ ಪೊಲೀಸರು ಸೂಕ್ತವಾದ ಕ್ರಮವನ್ನ ಕೈಗೊಂಡಿಲ್ಲ ಎಂದು ಆರೋಪಿಸಿ ದಲಿತ ಮುಖಂಡ ಕುಟುಂಬ ಸಮೇತವಾಗಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಮುಂದೆ ತಡರಾತ್ರಿವರೆಗೂ ಧರಣಿ ಕೂತ ಘಟನೆ ಶನಿವಾರ ತಡರಾತ್ರಿ ನಡೆದಿದೆ. ಮಾರುತಿ ದೊಡ್ಮನಿ ಎಂಬುವವರು ತಮ್ಮ ಮಗ ಅನೂಪ್ಗೆ ಚಾಕುವನ್ನು ತೋರಿಸಿ ಕೊಲೆ ಮಾಡಲು ಮುಂದಾಗಿದ್ರು ಎಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು. ದೂರಿನ ಅನ್ವಯ ಪೊಲೀಸರು ದಾಖಲು ಮಾಡಿಕೊಂಡರು. ಕೋರ್ಟ್ ಅನುಮತಿ ಪಡೆದು ಮಾರುತಿ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಆಕಾಶ್ ಎಂಬಾತನ ವಿರುದ್ಧ ಎಫ್ಐಆರ್ ದಾಖಲಿಸಿದ್ರು. ಕೋರ್ಟ್ ಆದೇಶದ ಮೇರೆಗೆ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಆರೋಪಿ ಆಕಾಶ್ನನ್ನ ಶನಿವಾರ ಬೆಳಗ್ಗೆ ಠಾಣೆಗೆ ಕರೆಸಿ ಸಂಜೆಯವರೆಗೂ ವಿಚಾರಣೆ ಮಾಡಿ ಆರೋಪಿಗೆ ಸ್ಟೇಷನ್ ಬೇಲ್ ನೀಡಿ ಕಳುಹಿಸಿದ್ರು. ಹೀಗಾಗಿ ದೂರು ಕೊಟ್ಟ ಮಾರುತಿ, ನನಗೆ ಪೊಲೀಸರಿಂದ ನ್ಯಾಯ ಸಿಕ್ಕಿಲ್ಲ, ನನ್ನ ಮಗನನ್ನ ಕೊಲ್ಲಲು ಬಂದವರಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ, ನನಗೆ ನ್ಯಾಯ ಬೇಕು ಅಂತ ಮಾರುತಿ ನನ್ನ ಹೆಂಡತಿ, ಮಗಳು ಹಾಗೂ ಮಗನ ಸಮೇತ ಠಾಣೆಯ ಮುಂಭಾಗದಲ್ಲಿ ಧರಣಿಗೆ ಕೂತಿದ್ದ. ಈ ಸಂದರ್ಭದಲ್ಲಿ ಠಾಣೆಗೆ ಬಂದಿದ್ದ ಇನ್ಸ್ಪೆಕ್ಟರ್ ಸುರೇಶ್ ಯಳ್ಳೂರ ಮುಂದೆ ಇಲಾಖೆಯ ಸಿಬ್ಬಂದಿಗೆ ಏಕವಚನದಲ್ಲಿಯೇ ಮಾರುತಿ ದೊಡ್ಮನಿ ಮಾತನಾಡಿದ ಪರಿಣಾಮ ಮಾತಿಗೆ ಮಾತು ಬೆಳೆದು ಅತಿರೇಕಕ್ಕೆ ಹೋಗಿತ್ತು. ಈ ವೇಳೆ ಮಾರುತಿ, ಬೇಕಿದ್ರೆ ನೀವು ನನ್ನನ್ನು ಗುಂಡು ಹಾರಿಸಿ ಕೊಲೆ ಮಾಡಿ ಎಂದು ಪೊಲೀಸ್ ಅಧಿಕಾರಿಯ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲೇ ಇದ್ದ ಪೊಲೀಸ್ ಸಿಬ್ಬಂದಿ ಪರಿಸ್ಥಿತಿಯನ್ನು ಶಾಂತಗೊಳಿಸುವ ಕಾರ್ಯವನ್ನ ಮಾಡಿದ್ದಾರೆ. ಸರ್, 22ನೇ ತಾರೀಕಿಗೆ ಸುಮಾರು 6 ಗಂಟೆ 15 ನಿಮಿಷಕ್ಕೆ ನನ್ನ ಮಗ ನನ್ನ ಮನೆಯಿಂದ ಹೊರಗೆ ಬೀಳ್ತಾನೆ. ಹೆಗ್ಗೇರಿಗೆ ಬರ್ತಾನೆ. ಹೆಗ್ಗೇರಿ ಪ್ರದೇಶದಲ್ಲಿ ಅವನಿಗೆ ಸ್ನೇಹಿತರಿರ್ತಾನೆ. ಹೆಗ್ಗೇರಿ ಪ್ರದೇಶದಲ್ಲಿ ಅವನ ಸ್ನೇಹಿತನಿಗೆ ಭೇಟಿ ಆಗ್ಬೇಕಂತ ನನ್ನ ಮಗ ಅನೂಪ್ ಅಂತೇಳಿ, ಅವನಿಗೂ 18 ವರ್ಷ. ಅವ್ನು ಮನೆ ಬಿಟ್ಟು ಹೊರಗೆ ಹೋಗ್ತಾನೆ. ಮನೆ ಬಿಟ್ಟು ಹೊರಗೆ ಹೋಗ್ತಾನೆ. ನನ್ನ ಮನೆ ಪಕ್ಕದಲ್ಲೇ ಇರೋವಂಥವನು, ನಮ್ಮ ಗಜಿನ ಆಗಬೇಕು. ಅವನಿಗೆ ಚಾಕು ತೋರಿಸಿ ನಿಂಗೆ ಹಿಂಗೆ ಚುಸ್ತೇನೆ ಅಂತ ಹೇಳಿದಾಗ ನನ್ನ ಮಗ ಕೇರ್ಲೆಸ್ ಮಾಡಿ ಹೋಗ್ತಾನೆ. ಅಲ್ಲಿಂದ ಹೋದ್ಮೇಲೆ ಅನಂತರ ಏನಾಗ್ತದ, ಕೇರ್ಲೆಸ್ ಮಾಡಿ ಹೋದ್ಮೇಲೆ ಅವನಿಗೆ ಇವನು ಫಾಲೋಅಪ್ ಮಾಡ್ತಾನೆ. ಯಾರು? ಆಕಾಶ್ ದೊಡ್ಮನಿ ಅನ್ನೋ ವ್ಯಕ್ತಿ. ಆಕಾಶ್ ದೊಡ್ಮನೆ ವ್ಯಕ್ತಿ ಅವ್ನಿಗೆ ಫಾಲೋಅಪ್ ಮಾಡಿದಾಗ ನನ್ನ ಮಗ ಹಂಗೆ ಮುಂದೆ ಹೋಗ್ತಾನೆ. 10 ಫುಟ್ ನಿಂದಿರ್ತಾನೆ. ಅವನು 10 ಫುಟ್ ಹಿಂದ್ಗಡೆ ನಿಂದಿರ್ತಾನೆ. ಮತ್ತೆ 10 ಫುಟ್ ಹೋಗ್ತಾನೆ. ಮತ್ತೆ 10 ಫುಟ್ ಹಿಂದ್ಗಡೆ ನಿಂದಿರ್ತಾನೆ. ನನಗೇನೋ ಸಂಸ್ಥೆ ಬರ್ತಾ ಇದೆ ಅಂತೇಳಿ ಅವನೇನ್ ಮಾಡ್ತಾನೆ, ನನ್ನ ಮಗ ಅವರ ಸ್ನೇಹಿತನ ಮನೆಗೆ ಒಂದು ಹೋಗ್ಬಹುದು ಅಂತೇಳಿ ಅಲ್ಲಿ ಹೋಗಿ ಹೆಗ್ಗೇರಿ ಹೋಗ್ತಾನೆ. ಹೆಗ್ಗೇರಿ ಹೋದ ತಕ್ಷಣ ಅಲ್ಲೇನಾಗ್ತದ, ಅವನ ಮೇಲೆ ಇವನು 2 ಸಲ ಅವನಿಗೆ ಆ ಚಾಕು ತೋರಿಸಿರ್ತಾನೆ. ಇವಾಗ ಅವ್ರು ಹೇಳ್ತಾರೆ 2 ಇಂಚ್ ಇರಬೇಕು, 3 ಇಂಚ್ ಇರಬೇಕು. ಸರ್, ಟಾಚ್ನಿಲ್ಲೂ ಯಾವನೋ ಜೀವ ತಗೋಬಹುದು, ಕಣ್ಣು ಚುಚ್ಚಿ ಏನಾದ್ರೂ ಮಾಡಬಹುದು. ಇವತ್ತು ಇವ್ರು ಹೇಳ್ತಾರೆ ಅವನಿಗೆ ನಾವು 2 ಇಂಚ್ ಇತ್ತು, ಅದಕ್ಕೆ ನಾವು ಬೇಲ್ ಮಾಡಿ ಕಳ್ಸಿದ್ವಿ ಅಂತ. 2 ಇಂಚಲ್ಲೇ ಕೊಲೆ ಮಾಡಬಹುದು ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ. ಆ ವಿಷಯದಲ್ಲಿ ಅವನಿಗೆ ನನ್ನ ಮಗ ಅಲ್ಲಿ ಹೋಗ್ತಾನೆ. ಅಲ್ಲಿ CCTVs ಎಲ್ಲ ಇರ್ತವೆ. ನಾವು 22ನೇ ತಾರೀಕಿಗೆ 6:15ಕ್ಕೆ ಇನ್ಸ್ಪೆಕ್ಟರ್ ಬಂದು ನಾವು ಹೇಳ್ತೇವೆ, ಸರ್ ಹಿಂಗಿಂಗ್ ಆಗಿದೆ ಅಂತೇಳಿ. ಅವ್ರು ರೇಟಿಂಗ್ ಅಲ್ಲಿ ಕೊಡಂತ ನಾವು ರೇಟಿಂಗ್ ಅಲ್ಲಿ ಕೊಡ್ತೇವೆ. ಅನಂತರ 22 ಲೇಟ್ ಆಗಿದೆ, 8:30 ಆಗಿದೆ, 9 ಆಗಿದೆ. ಈಗ ನಾವು CCTV ತೆಗೆಯೋದ್ರೆ ಯಾವ್ದು ಸಿಗಲ್ಲ, 23ಕ್ಕೆ ತೆಗಿತೀವಿ ಅಂತ. 23ಕ್ಕೆ ಅವ್ರು ಏನ್ ಮಾಡ್ತಾರೆ, CCTV ತೆಗಿತಾರೋ ಬಿಡ್ತಾರೋ ಆಮೇಲೆ ಬಿಟ್ಟಿದ್ದು. ಆಮೇಲೆ ಏನ್ ಮಾಡ್ತಾರೆ, NC ಮಾಡ್ತಾರೆ. ಒಂದ್ ಸಣ್ಣ NC ಮಾಡ್ತಾರೆ. ಇಲ್ಲಿ ಹಳೆ ಹಬ್ಳಿಯಲ್ಲಿ ಯಾವ್ದು NC ಮಾಡ್ತಾನೆ, ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿವರೆಗೆ ನಾವು ಯಾರೋ ಕರ್ಕೊಂಬರೋದು, ಅವ್ನು ಕರ್ಕೊಂಡೋದು, ರುಬ್ಬೋದು, ನಿಮ್ಮ ಅವ್ರು ಕರ್ಕೊಂಬ, ಅವ್ರು ಹಿಡಿಸ್ಕೊಂಬ ಇವ ಇರ್ತಿದ್ವು. ಬಟ್ ಇವತ್ತೇನಂದ್ರೆ NC ಮಾಡ್ತಾರೆ. ಆಯ್ತು ಮಾಡಿ ಅಂತೇಳಿ. NC ಮಾಡಿದ್ಮೇಲೆ ಕೋರ್ಟ್ ಆದೇಶ ಬರಲಿ, ಅವ್ರಿಗೆ ನಾವು CCTV ತೆಗಿತೇವೆ. CCTV ತಗೋತಾರೆ ಅವರೆಲ್ಲ. ಆ CCTV ತಗೊಂಡಿಕ್ಯಾರ. ಅದನಂತರ ಏನ್ ಮಾಡ್ತಾರೆ, ಅವ್ರಿಗೆಲ್ಲ CCTVಯಲ್ಲಿ ನನ್ನ ಮಗನ ಮರ್ಡರ್ ಮಾಡೋ ಲೆಕ್ಕಕ್ಕೆ ಅವರೆಲ್ಲ ಇದಾರೆ ಅಂತೇಳಿ ಗೊತ್ತಾಗುತ್ತೆ. ಅವಾಗ ಏನ್ ಮಾಡ್ತಾರೆ, ಅಲ್ಲಿಂದ ಹೆಗ್ಗೇರಿಂದ ನಮ್ಮ ಮನೆ ಮಠ ಬರ್ತಾರೆ. ನಮ್ಮ ಮನೆ CCTV ತೆಗಿತಾರೆ, ನನ್ನ ಪಕ್ಕದ ಮನೆ ತೆಗಿತಾರೆ, ನಮ್ಮ ಬ್ರದರ್ ಮನೆ ತೆಗಿತಾರೆ. ಆನಂತರ ಆರೋಪಿ ಯಾವ ಇದಾನಲ್ಲ ಅವನ ಮನೆ CCTV ತೆಗೆದಾಗ ಅವ್ನು ಚಾಕು ತೆಗೆದು ನೀವು ಚುಸ್ತೇನೆ ಅಂತೇಳಿ ಅದು ಪ್ರಮಾಣ ಪಟ್ಟಿದ್ದಿರ್ತದೆ. ಇವ್ರ ಕಡೆ ಇದೆ ಆಲ್ರೆಡಿ. ಅದನ್ನ FIR ದಾಖಲಾದ್ಮೇಲೆ ಇವನಿಗೆ ಅರೆಸ್ಟ್ ಮಾಡಕ ನಮ್ಮ ಮನೆ ಕಡೆ ಬರ್ತಾರೆ. ಪಂಚನಾಮ ನನ್ನ ಮಗನ ಕಡೆನೇ ಮಾಡಿಸ್ಕೋತಾರೆ. ಆಮೇಲೆ ಇರುವಂತ ಪಂಚರು ಯಾರು ಇರ್ತಾರೆ ಅವ್ರನ್ನ ಕರ್ಸ್ಕೋತಾರೆ, ಅವ್ರ ಕಡೆ ಪಂಚನಾಮ ಮಾಡಿಸ್ಕೋತಾರೆ. ಸಡನ್ಲಿ ಒಬ್ಬ ಮರ್ಡರ್ ಮಾಡೋಂಥ ವ್ಯಕ್ತಿನ ರಾತ್ರೋರಾತ್ರಿ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತಾರೆ ಇವರು. ಆ ವ್ಯಕ್ತಿ ಬಂದು ನಮ್ಮ ಮನೆ ಮಾತ್ರ ನನ್ನೇನು ಹರ್ಕೊಂಡ್ರಿ ಅಂತ ಅನ್ನೋ ಭಾಷೆಯಲ್ಲಿ, ಪೊಲೀಸರ ಶಂಟ ಹರ್ಕೊಂಡ್ರು ಅನ್ನೋ ಭಾಷೆಯಲ್ಲಿ, ತಪ್ಪಾಯ್ತು ಅನ್ಬಾರ್ದು ಈ ವಿಷಯದಲ್ಲಿ. ಆ ರೀತಿಯ ನಾವು ಮಾತಾಡ್ಕೊಂಡು ನಿಂತಾಗ ನಾವು ನಮ್ಮ ಫ್ಯಾಮಿಲಿ ಕರ್ಕೊಂಡು ಇಲ್ಲಿ ಬರೋನು, ಅವನ ಜೊತೆ ಜಗಳ ಆಡೋನು. ಆ ವಿಷಯದ ಮಟ್ಟಕ್ಕೆ ನಾವು ಬಂದು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಬಂದು ಸ್ಟ್ರೈಕ್ ಕೊಟ್ಟಿದ್ದು ಕರೆ ಸರ್. ಈಗ ಅವನಿಂದ ಇನ್ನೂ ಇದು ಇದೆ, ಭಯ ಇದೆ ರೀ. ಸಣ್ಣ ಮಗಳಿದ್ದಾಳೆ, 10 ವರ್ಷದ ಮಗಳಿದ್ದಾಳೆ. ನನ್ನ ಮಗಳಿದ್ದಾಳೆ 10 ವರ್ಷದವಳು. ಅವಳಿಗೆ ನಾನು ನೋಡ್ಬೇಕು, ನನ್ನ ಮಗನ ಒಬ್ಬನೇ ಮಗ, ಅವ್ನ ರಕ್ಷಣೆ ಕೊಡ್ಬೇಕು, ಅಥವಾ CPI ಜೊತೆ ನಾನು ಜಗಳ ಮಾಡ್ದಂತ ಕೊಟ್ಟಿರ್ಬೇಕು. ಸ್ಟ್ರೈಕ್ ಅಲ್ಲಿ ಏನೋ ಆಗಿರ್ತದ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ ಒಂದು ಸ್ಟ್ರೈಕ್ ಅನ್ನ ಅವರು ತಲೆಯಲ್ಲಿ ಇಟ್ಕೊಂಡ್ಕಾರ ಈ ರೀತಿ ನನ್ನ ಮೇಲೆ ಈ ರೀತಿ ಮಾಡ್ತಾ ಇದಾರೆ ಅಂತ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಅವ್ರ ರೀತಿ ಮಾಡ್ತಾ ಇದಾರೆ ಅಂತ ಗ್ಯಾರಂಟಿ ಇದೆ ನನಗೆ. ಅವ್ರ ರೀತಿ ಮಾಡಿ ಅವನು ಕೊಲೆಯೊಬ್ಬರಿಗೆ ಇವರೇ ಹಾಕಿ ಹಿಂದ್ಗಡೆ ಇರ್ಬೋದು. ನಾ ಹಿನ್ನೆಲೆ ಯಾರಿದ್ದಾರೆ ಅಂತ 180 ಜನ ಇಡೀ ಹುಬ್ಬಳ್ಳಿಯಲ್ಲಿ ದಲಿತ ಸಮುದಾಯದ ಎಲ್ಲಾ ಸಮಾಜದ ವ್ಯಕ್ತಿಗಳು ಬಂದಿದ್ರು, ಗಣ್ಯ ವ್ಯಕ್ತಿಗಳು ಬಂದು ಕೇಳಿದಾಗ
ಈ ವ್ಯಕ್ತಿ ಏನ್ ಹೇಳಿದ್ರು ಎಲ್ಲಾರು ಬಂದಾಗ ಇಲ್ಲ ಪ್ರಾಮಾಣಿಕವಾಗಿ ನ್ಯಾಯ ಕೊಡ್ತೀರಂತ ವ್ಯಕ್ತಿ ಇವತ್ತು ಪ್ರಾಮಾಣಿಕ ಕೊಟ್ಟಿದ್ದು ಬಂದು ನಿಮ್ಗೆ ಬೆದರಿಕೆ ಹೌದು ಅಲ್ಲಿ ಬೆದರಿಕೆ ಹಾಕಿದ್ದಾರೆ. ನಾವು ಕೊಡ್ತೀವಿ ಅದ್ರ ಬಗ್ಗೆ ವಿಡಿಯೋ ಕೊಡ್ತೀವಿ. ಅವ್ರು ಬಂದು ಬೆದರಿಕೆ ಹಾಕ್ತಾ ಇದಾರೆ ಅಂದ್ಮೇಲೆ ಇವ್ರು ಏನ್ ಮಾಡ್ತಾ ಇದಾರೆ ಹಂಗಿದ್ರೆ ಇವ್ರು ಯಾಕೆ ಬಿಟ್ಟು ಕಳ್ಸಿದ್ರು? ಸಣ್ಣ ಪುಟ್ಟ ರೀ ಈಗ ನಾನೇ ಕೊಡ್ತೇನೆ ನಿಮ್ಗೆ. ಇಲ್ಲಿ ಗಿರ್ನಿಚಾಲ್ ಹುಡುಗ ಒಬ್ಬ ಬರ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಡ್ರೌನ್ಸ್ ಇದ್ದಾಗ ಅವ್ನು ಬರೇ ಒಂದು ಸ್ಪ್ಲೆಂಡರ್ದಲ್ಲಿ ಒಂದು ಸಣ್ಣ ಚಾಕು ಸಿಕ್ಕಿದ್ದಕ್ಕೆ ಅವ್ನಿಗೆ ಅರೆಸ್ಟ್ ಮಾಡಿ ಇವತ್ತುವರೆಗೆ 3 ತಿಂಗಳ ಬೈಕ್ ಬಿಟ್ಟಿಲ್ಲ ಅವರು. ಅವ್ನಿಗೆ ಕರ್ಕೊಂಡ್ಬರ್ಬೇಕು, ಅವ್ನಿಗೆ ಅರೆಸ್ಟ್ ಮಾಡ್ಬೇಕು, ಒಳಗೆ ಕಳ್ಸ್ಬೇಕಂದಾಗ ಈಗ ನಾವು ಎವಿಡೆನ್ಸ್ ಇದ್ದು ಅವ್ನು ಕೊಲೆ ಮಾಡ್ತೀನಿ, ನನ್ನ ಮಗನ ಕೊಲೆ ಮಾಡ್ತೇನೆ ಅಂತ ಎಲ್ಲ ಗೊತ್ತಿದ್ರು ವ್ಯಕ್ತಿನ ಕೊಲೆ ಮಾಡದಂತ ವ್ಯಕ್ತಿ ಮಾಡ್ತೇನೆ ಅವ್ನು ಮಾಡಬಹುದು ಅನ್ನೋದು ಗೊತ್ತಿದ್ರು ಸ್ಟೇಷನ್ ಬೆಲೆ ಹೆಂಗ್ ಕೊಟ್ಟು ಕಳ್ಸಿದ್ರಿ? DCP ಎಲ್ಲ ಅವ್ರು ಕಳ್ಸಿದ್ವಿ. ಅವ್ರು ಇದು ಆಕ್ಟ್ ಬರಲ್ಲ ಅಂತ ಹೊಸ ಆಕ್ಟ್ ಬರಲ್ಲ. ಹೊಸ ಆಕ್ಟ್ ಅದೇ ಮರ್ಡರ್ ಮಾಡಿದ್ಮೇಲೆ ಬರ್ಬೇಕಾ ನಾವು? ಹಂಗಂದ್ರೆ ಈಗ ಏನ್ರ ಆದ್ರೆ ಮನೆ ಕಡೆ ಹೋದ್ರೆ ಏನಾದ್ರೆ ನಿಮಗೆ ಭಯ ಇದೆ, ಅವ್ನು ಬಂಧನ ಮಾಡ್ಬೇಕಂತ ಆಗ್ರಹ. ಹೌದು, ಅವ್ನು ಏನಿದೆ ಅವ್ನು ಕೊಟ್ಟಿದ್ದೇವಲ್ಲ, ನೀವು CCTV ಏನಿತ್ತು ಅದ್ರ ಬಗ್ಗೆ ನೀವು ಆಕ್ಷನ್ ತಗೋರಲ್ಲ. ನಾವು ಕೇಳ್ತಾ ಇದ್ದೆ ಅಂದ್ರೆ ಸುಮ್ಮನೆ ಸುಳ್ಳು ನಿಮಗೆ ನಮಗೆ ವೈಯಕ್ತಿಕ ದುಶ್ಮನಿಗೆ ಏನಿದೆಯಾ? ನನಗೆ ನಿಮ್ಗೆ ಏನಿದೆಯಾ? ನಾವು ಒಂದು ಸಾಮಾಜಿಕ ಹೋರಾಟಗಾರ. ನಾವು 12 ಅವರೊಳಗೆ ನೂಕು ನುಗ್ಗಲ್ಗಳಾಗಿರ್ತಾವು. ಅದನ್ನೇ ನೀವು ವೈಮನಸ್ಸು ಇಟ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಬೇಕಂತ ನಿಂತಾರ. ಇದೇ CPI ನನ್ನ ಜೀವನ ಹಾಳು ಮಾಡಕ್ಕೆ ನಿಂತಾರ. ನನಗೆ ಏನೋ ಮುಂದೆ ಮಾಡಬೇಕು, ಇವ್ ಜೀವನ ಹಾಳು ಮಾಡ್ಬೇಕು ಅನ್ನೋ ಒಂದು ಪ್ರಣ ತೊಟ್ಕೊಂಡು ನಿಂತಿದ್ದಾರಂತ ಇದೇ CPI ಮೇಲೆ ಆರೋಪ ಮಾಡ್ತಾರೆ. ಮಾರುತಿ ದೊಡ್ಡಮನಿ ಅಂತ ಹೇಳ್ತಾರೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ.